ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚೀಸಿ ಬರ್ಗರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ವೆಜಿಟೇಬಲ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೇನೆ. ಸ್ವಲ್ಪ ಹಸಿ ಬಟಾಣಿಯನ್ನು ಬೇಯಿಸಿಟ್ಟಿದ್ದೇನೆ. ಆಮೇಲೆ ಬೇಯಿಸಿರುವ ಆಲೂಗಡ್ಡೆ, ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಈ ರೀತಿಯಾಗಿ ಫೋರ್ಕಿಂದ ಸ್ಮ್ಯಾಶ್ ಮಾಡಿದರೆ ಆಯಿತು. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ಇವಾಗ ಇದಕ್ಕೆ ನಾವು ಒಂದೊಂದೇ ತರಕಾರಿ ಹಾಕುವ. ಮೊದಲಿಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ. ನಿಮ್ಗೆ ಬೇಕಿದ್ದರೆ ಶುಂಠಿ ಪೇಸ್ಟ್ ಬೇಕಿದ್ದರೂ ಹಾಕ್ಬೋದು. ಆದರೆ ಇದು ಕ್ರಂಚಿಯಾಗಿ ಬಾಯಿಗೆ ಸಿಗುವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಕಟ್ ಮಾಡಿ ಹಾಕ್ತಿದ್ದೇನೆ. ಇದು ಸ್ವಲ್ಪ ಇದರ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇವಾಗ ಇದಕ್ಕೆ ಉಳಿದಿರೋ ತರಕಾರಿ ಹಾಕ್ತಿದ್ದೇನೆ. ಕ್ಯಾರೆಟ್, ಕಾರ್ನ್, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ತರಕಾರಿ ಕೂಡ ನೀವು ಯೂಸ್ ಮಾಡಿ ಮಾಡ್ಬೋದು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಈಗ ಬೇಯಿಸಿರುವ ಬಟಾಣಿ ಹಾಕ್ತಿದ್ದೇನೆ. ಇಲ್ಲಿ ಲೆಟ್ಯೂಸ್ ಏನಿದೆ ನೋಡಿ, ಬರ್ಗರ್ಗೆ ಹಾಕೋದು, ಇದನ್ನು ನಾವು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಆಮೇಲೆ ನಾವು ಇದನ್ನು ಯೂಸ್ ಮಾಡುವ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಕಾಲು ಟೀ ಸ್ಪೂನ್ ಅರಶಿನ ಪೌಡರ್, ಆಮೇಲೆ ಚಿಲ್ಲಿ ಪೌಡರ್, ಧನಿಯಾ ಮತ್ತು ಜೀರಿಗೆ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇಲ್ಲಿ ಮ್ಯಾಶ್ ಮಾಡಿರೋ ಪೊಟ್ಯಾಟೊ ಹಾಕ್ತಿದ್ದೇನೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಈಗ ಚಾಟ್ ಮಸಾಲ ಹಾಕ್ತಿದ್ದೇನೆ. ನೀವು ಗರಂ ಮಸಾಲ ಬೇಕಿದ್ದರೂ ಹಾಕ್ಬೋದು, ಅಥವಾ ಆಮ್ಚೂರ್ ಪೌಡರ್ ಬೇಕಿದ್ದರೂ ಹಾಕ್ಬೋದು. ಇಲ್ಲಿ ಪೊಟ್ಯಾಟೊ ಹಾಕಿರೋದ್ರಿಂದ ನಾನು ಸ್ವಲ್ಪ ಹಿಂಗೆ ಹಾಕ್ತಿದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಹಾಕಿ. ಇವಾಗ ನಮ್ಮದು ಆಲೂ ಟಿಕ್ಕಿ ಮಾಡಲಿಕ್ಕೆ ವೆಜಿಟೇಬಲ್ಸ್ ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ಈಗ ಇಲ್ಲಿ ನಾನು 2 ಬ್ರೆಡ್ ತೊಗೊಂಡಿದ್ದೇನೆ. ಇದರದ್ದು ಸೈಡ್ಸ್ ಎಲ್ಲ ಕಟ್ ಮಾಡಿ ತೆಗಿಬೇಕು. ನಾವಿವಾಗ ಇದರದ್ದು ಬ್ರೆಡ್ ಕ್ರಮ್ಸ್ ಮಾಡುವ. ಈ ರೀತಿ 4 ಸೈಡ್ ಕಟ್ ಮಾಡಿ ತೆಗಿಬೇಕು. ಈಗ ಸ್ಮಾಲ್ ಮಿಕ್ಸರ್ ಜಾರ್ಗೆ ಈ ಬ್ರೆಡ್ಡನ್ನು ಈ ರೀತಿ ಕಟ್ ಮಾಡಿ ಹಾಕಿ 2 ಸುತ್ತು ತಿರುಗಿಸಿದರೆ ನಮಗೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ನೋಡಿ, ನಮ್ಮದು ಬ್ರೆಡ್ ಕ್ರಮ್ಸ್ ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋತಿದ್ದೇನೆ. ಈಗ ಇಲ್ಲಿ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿ ಅದರದ್ದು ಸ್ಲರಿ ರೆಡಿ ಮಾಡಬೇಕು. ನಾವು ಆಲೂ ಟಿಕ್ಕಿ ಮಾಡುವಾಗ ಇದರಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಫ್ರೈ ಮಾಡೋದು. ಹಾಗಾಗಿ ಈ ರೀತಿಯಾಗಿ ಕಾರ್ನ್ಫ್ಲೋರ್ ಸ್ಟ್ರಾಚ್ ರೆಡಿ ಮಾಡ್ತಿದ್ದೇನೆ. ಈ ರೀತಿಯಾಗಿ ಕಾರ್ನ್ಫ್ಲೋರ್ ನೀರಲ್ಲಿ ಮಿಕ್ಸ್ ಮಾಡಿ ಇಡಬೇಕು. ಈಗ ಇದು ವೆಜಿಟೇಬಲ್ಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಇದರಲ್ಲಿ ಟಿಕ್ಕಿ ರೆಡಿ ಮಾಡುವ. ಈ ರೀತಿಯಾಗಿ ಒಂದು ಸಲ ರೌಂಡ್ ಮಾಡಿ ಹೀಗೆ ಒತ್ತಿದ್ರೆ ಆಯಿತು, ನಮ್ಮದು ಟಿಕ್ಕಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ. ಇದು ಒಂದು ವೇಳೆ ನೀರಿನ ಪಸೆ ಬಿದ್ದಿದ್ದರೆ ನೀವು ಇದಕ್ಕೆ ಸ್ವಲ್ಪ ಪೇಪರ್ ಅವಲಕ್ಕಿಯನ್ನು ಒದ್ದೆ ಮಾಡಿ ಇದಕ್ಕೆ ಹಾಕಿದ್ರೂ ಅದರ ನೀರಿನ ಪಸೆ ಹೀರ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ರೆಡಿ ಆಗುತ್ತೆ.
ಇವಾಗ ಇದನ್ನು ರೆಡಿ ಮಾಡ್ಕೊಂಡು ನಾವು ಮೊದಲಿಗೆ ಪ್ಲೇಟಲ್ಲಿ ಇಟ್ಕೊಳ್ಳುವ. ಮೊದಲಿಗೆ ಇದನ್ನು ಕಾರ್ನ್ಫ್ಲೋರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಮಿಕ್ಸ್ ಮಾಡಬೇಕು ಈ ರೀತಿ. ಇವಾಗ ಇದನ್ನು ನಾನು ಫ್ರೈ ಆಗಲಿಕ್ಕೆ ಇಡ್ತಿದ್ದೇನೆ. ಇವಾಗ ಇದನ್ನು ಎರಡು ಬದಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ 0 ಮೈದಾ ಬರ್ಗರ್ ತಗೊಂಡಿದ್ದೇನೆ. ಇವಾಗ ಇದನ್ನು ನಾವು ಕಟ್ ಮಾಡುವ. ನೋಡಿ, ಇದನ್ನು ಮೊದಲಿಗೆ ಮಿಡ್ಲಲ್ಲಿ ಈ ರೀತಿ ಕಟ್ ಮಾಡಬೇಕು. ಈ ರೀತಿ ಪ್ಯಾನಲ್ಲಿ ಬೇಕಾದರೂ ಫ್ರೈ ಮಾಡ್ಬೋದು. ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಿದ್ದೇನೆ. ಇವಾಗ ನಾನು ಒಂದು ಲೆಟ್ಯೂಸ್ ಇಟ್ಟಿದ್ದೇನೆ, ಒಂದು ಚೀಸ್ ಇಟ್ಟಿದ್ದೇನೆ, ಆಮೇಲೆ ಬನ್ನಿಂದ ಕವರ್ ಮಾಡ್ತೇನೆ. ನೀವು ಇದಕ್ಕೆ ಬೇಕಿದ್ದರೆ ಸಾಸ್ ಬೇಕಿದ್ದರೂ ಹಾಕ್ಬೋದು. ಇವಾಗ ಒಂದು ಸ್ಲೈಸ್ ಬ್ರೆಡ್, ಒಂದು ಆಲೂ ಟಿಕ್ಕಿ, ಒಂದು ಸ್ಲೈಸ್ ಚೀಸ್, ಲೆಟ್ಯೂಸ್ and cover the